ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರ ಹವೇ ಕೇತವೇ ನಮಃ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಹಕರಿಸಿ ಅಂತ ಹೇಳ್ತಾ ಈ ದಿನ ಮಖ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಮಖ ನಕ್ಷತ್ರದವರು ಯಾವ ರೀತಿ ಇವರ ಸ್ವಭಾವಗಳು ಇರುತ್ತೆ, ಯಾವ ರೀತಿ ಗುಣ ಸ್ವಭಾವಗಳು ಮತ್ತು ಇವರು ಯಾವ ರೀತಿ ನಡತೆಗಳು, ಇವರ ವ್ಯವಹಾರಗಳು, ಇವರು ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಎಂಬುದಾಗಿ ವಿಶೇಷವಾಗಿ ತಿಳ್ಕೊಳ್ಳೋಣ. ಮಖ ನಕ್ಷತ್ರದ ಅಧಿಪತಿ ಕೇತು. ಹಾಗಾಗಿ ಇವರಿಗೆ ತುಂಬ ಜ್ಞಾನವಂತರು ಕೂಡ ಇವರು ಆಗಿರುತ್ತಾರೆ. ಮತ್ತು ತುಂಬ ಬುದ್ಧಿವಂತರು ಮತ್ತು ಸ್ಪಿರಿಚುಯಾಲಿಟಿ ಕೂಡ ಮೈಂಡ್ ಇವರಿಗೆ ಇರುತ್ತೆ. ದೇವರು, ದೊಡ್ಡವರು, ದಿಂಡ್ರು, ಆಮೇಲೆ ಒಂದು ದೊಡ್ಡವರಿಗೆಲ್ಲ ಕೂಡ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು, ಇದೆಲ್ಲ ಕೂಡ ಇವರೊಂದು ನಿಯಮವನ್ನು ಕೂಡ, ಒಂದು ಲೈಫ್ ಸ್ಟೈಲನ್ನು ಕೂಡ, ಒಳ್ಳೆ ಲೈಫ್ ಸ್ಟೈಲನ್ನು ಕೂಡ ಇವರು ಇಟ್ಕೊಂಡಿರ್ತಾರೆ. ಅದೇ ರೀತಿ ಕೂಡ ತುಂಬ ಜ್ಞಾನ, ತುಂಬ ಒಳ್ಳೆ ನಾಲೆಡ್ಜ್ ಕೂಡ ಇವರಿಗೆ ಇರುತ್ತೆ. ಮತ್ತು ತುಂಬ ವಿದ್ಯಾವಂತರು ಆಗಿರ್ತಾರೆ, ತುಂಬ ಹಣವಂತರು ಕೂಡ ಇವರು ಆಗಿರ್ತಾರೆ. ಮತ್ತು ಹಿರಿಯರಿಗೆ ಗೌರವವನ್ನು ಕೂಡ ಕೊಡ್ತಾ ಇರ್ತಾರೆ. ಮತ್ತು ಒಳ್ಳೆಯ ಪಾಂಡಿತ್ಯವನ್ನು ಕೂಡ ಇವರು ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಒಳ್ಳೊಳ್ಳೆ ಬೇರೆ ಬೇರೆಯಂತಹ ಒಂದು ಸ್ಪಿರಿಚುಯಾಲಿಟಿ ಒಂದು ಗ್ರಂಥಗಳಲ್ಲಿ ಇವರು ತುಂಬ ಕೂಡ ಓದೋರಲ್ಲಿ ಆಸಕ್ತಿಯನ್ನು ಕೂಡ ಇವರು ಹೊಂದಿರುತ್ತಾರೆ. ಮತ್ತು ಇವರು ಧನಿಕರು ಕೂಡ ಆಗಿರುತ್ತಾರೆ. ಮತ್ತು ಜನಪ್ರಿಯರು, ತುಂಬ ಕೂಡ ಜನಗಳ ಮಧ್ಯದಲ್ಲಿ ಇವರು ಜನಪ್ರಿಯರು ಅಂದರೆ ಜನಗಳ ಮಧ್ಯದಲ್ಲಿರುವಂಥದ್ದು, ಅಂದರೆ ಜನರ ಜೊತೆ ಬೆರೆಯುವಂಥದ್ದು ಇದೆಲ್ಲ ಕೂಡ ಇವರು ಆಗಿರುತ್ತಾರೆ. ಇದೆಲ್ಲ ಕೂಡ ಇವರು ಇಂಥ ಸ್ವಭಾವದವರು ಆಗಿರುತ್ತಾರೆ. ಮತ್ತು ಇವರು ವಿಶೇಷವಾಗಿ ಒಂದು ಹೃದಯ ತಜ್ಞರು, ಅಂದರೆ ಹೃದ್ರೋಗ ತಜ್ಞರು ಕೂಡ ಇವರು ಆಗಿರ್ತಾರೆ. ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಒಂದು ವೈದ್ಯರು ಕೂಡ ಇವರು ಆಗಿರ್ತಾರೆ. ಅಂಥ ಒಂದು ಕ್ವಾಲಿಟೀಸ್ ಇವರಲ್ಲಿ ಇರುತ್ತೆ. ಹಾಗಾಗಿ ಇವರು ವಿಶೇಷವಾಗಿ ಹುಟ್ಟಿದ ಸಮಯದಲ್ಲಿ ಇವರಿಗೆ ಕೇತು ದಶೆ ನಡೀತಾ ಇರುತ್ತೆ. ಹಾಗಾಗಿ ಇವರು ಜೀವನದಲ್ಲಿ ಏನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಇವರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರೆ ಇವರಿಗೆ ಒಳ್ಳೆಯ ಒಂದು ದೇವತಾ ಆಶೀರ್ವಾದ ಇರುತ್ತೆ. ಮತ್ತು ಇವರ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಜಾಸ್ತಿ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಮತ್ತು ಜಾಸ್ತಿ ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.